ಕೊರೋನಾ ಆಯ್ತು, ಇದ್ಯಾವ್ದು ಗುರು HMP ವೈರಸ್? ರೆಡ್ FM ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನಾನು RJ ಪುನೀತ್. ಇವತ್ತಿನ ವಿಡಿಯೋನಲ್ಲಿ ನಾನು ನಿಮಗೆ HMPV ವೈರಸ್ ಬಗ್ಗೆ ಇನ್ಫಾರ್ಮೇಶನ್ ಕೊಡೋದಕ್ಕೆ ಬಂದಿದ್ದೀನಿ. HMPV ಅಂದ್ರೆ ಹ್ಯೂಮನ್ ಮೆಟಾ ನ್ಯೂಮೋ ವೈರಸ್. ಇದೊಂದು ಕಾಮನ್ ರೆಸ್ಪಿರೇಟರಿ ವೈರಸ್ ಆಗಿದ್ದು, ಇದು ಸಾಮಾನ್ಯವಾಗಿ ಕೆಮ್ಮು, ನೆಗಡಿ ಮತ್ತೆ ಜ್ವರದಂತಹ ಕಾಮನ್ ಸಿಂಪ್ಟಮ್ಸ್ ನ ಉಂಟು ಮಾಡುತ್ತೆ. ಜೊತೆಗೆ ಚಿಕ್ಕ ಮಕ್ಕಳು, ವೃದ್ಧರು ಅಂಡ್ ಇಮ್ಯುನಿಟಿ ಕಮ್ಮಿ ಇರುವಂತಹ ಜನರಿಗೆ ಇದು ಹೆಚ್ಚು ಪ್ರಾಬ್ಲಮ್ ನ ಕೊಡುತ್ತೆ. HMPV ಜೊತೆಗೆ ಇನ್ಫ್ಲೂಯೆನ್ಸಾ ಮತ್ತೆ ರೆಸ್ಪಿರೇಟರಿ ಸಿಂಥಿಕಲ್ ವೈರಸ್ ಅಂದ್ರೆ RSV ಸೇರಿದಂತೆ ಚೈನಾದಲ್ಲಿ ಬೇರೆ ಬೇರೆ ಉಸಿರಾಟದ ಕಾಯಿಲೆಗಳ ಪ್ರಕರಣ ಜಾಸ್ತಿ ಆಗ್ತಾನೆ ಇದೆ. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಂದ್ರೆ ವಿಶ್ವ ಆರೋಗ್ಯ ಸಂಸ್ಥೆ ಕೂಡ ಈ ಪರಿಸ್ಥಿತಿನ ಸ್ವಲ್ಪ ಸೀರಿಯಸ್ ಆಗಿ ಮಾನಿಟರ್ ಮಾಡ್ತಿದೆ. ಇತ್ತೀಚಿನ ತಿಂಗಳುಗಳಲ್ಲಿ ಹ್ಯೂಮನ್ ಮೆಟಾನ್ಯೂಮೋ ವೈರಸ್ ಅಂದ್ರೆ HMPV ಕೇಸಸ್ ವಿಶೇಷವಾಗಿ ಚೈನಾದಲ್ಲಿ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಈ HMPV ಅನ್ನೋದು ಹೊಸ ವೈರಸ್ ಏನಲ್ಲ. ಇದನ್ನ 2001 ನಲ್ಲೇ ಕಂಡು ಹಿಡಿದಿದ್ರು. ಇದೊಂದು ಎನ್ವೆಲಪ್ಡ್ ಸಿಂಗಲ್ ಸ್ಟ್ರಾಂಡೆಡ್ ನೆಗೆಟಿವ್ ಸೆನ್ಸ್ RNA ವೈರಸ್ ಆಗಿದೆ. ಮೊದಲು COVID-19 ಆಯ್ತು. ಈಗ ಈ HMPV ವೈರಸ್ ವಿಚಾರವಾಗಿ ಜಗತ್ತು ಚೀನಾ ಕಡೆ ಮತ್ತೆ ತಿರುಗಿ ನೋಡ್ತಾ ಇದೆ. ಯಾಕೆಂದ್ರೆ ಕೊರೋನಾ ವೈರಸ್ ಇಂದ ಜಗತ್ತಿಗೆ ಎಂತ ಹೊಡೆತ ಬಿತ್ತು ಅಂತ ನಿಮ್ಗೆಲ್ಲ ಗೊತ್ತೇ ಇದೆ. ಭಾರತ ಈ ಪರಿಸ್ಥಿತಿನ ಸ್ವಲ್ಪ ಸೀರಿಯಸ್ ಆಗಿ ಮಾನಿಟರ್ ಮಾಡೋಕೆ ಶುರು ಮಾಡಿದೆ ಅಂಡ್ ಇಂಟರ್ನ್ಯಾಷನಲ್ ಏಜೆನ್ಸೀಸ್ ಜೊತೆ ಸಂಪರ್ಕದಲ್ಲಿದೆ. ಕೇಂದ್ರ ಆರೋಗ್ಯ ಸಚಿವಾಲಯದ ಅಡಿಯಲ್ಲಿ ಬರುವಂತ ನ್ಯಾಷನಲ್ ಸೆಂಟರ್ ಫಾರ್ ಡಿಸೀಸ್ ಕಂಟ್ರೋಲ್ NCDC ಈ ಉಸಿರಾಟದ ಸೋಂಕುಗಳು ಮತ್ತೆ ಸೀಸನಲ್ ಇನ್ಫ್ಲೂಯೆನ್ಸಾ ಕೇಸಸ್ ನ ಸ್ಟ್ರಿಕ್ಟ್ ಆಗಿ ಮಾನಿಟರ್ ಮಾಡ್ತಿದೆ. ನಮ್ಮ ದೇಶದ ಪಾಪ್ಯುಲೇಷನ್, ಲೈಫ್ ಸ್ಟೈಲ್ ಮತ್ತೆ ಈಗ ಇರುವಂತ ವೆದರ್ ನ ಕನ್ಸಿಡರ್ ಮಾಡಿದಾಗ ನಾವು ನೆಗ್ಲೆಕ್ಟ್ ಮಾಡಿದ್ರೆ ಇಂಥ ವೈರಸ್ಗಳು ತುಂಬಾ ಈಸಿಯಾಗಿ ತುಂಬಾ ಬೇಗ ಸ್ಪ್ರೆಡ್ ಆಗುತ್ತೆ. ಆದ್ರೆ ವೈರಸ್ ಯಾವುದೇ ಇರಲಿ, ರೆಗ್ಯುಲರ್ ಆಗಿ ಹ್ಯಾಂಡ್ ನ ಸ್ಯಾನಿಟೈಸ್ ಮಾಡ್ಕೊಳ್ಳೋದು, ಸೋಪಿಂದ ಕೈನ ವಾಶ್ ಮಾಡ್ಕೊಳ್ಳೋದು ಅಂಡ್ ಹುಷಾರ್ ತಪ್ಪಿದಾಗ ಅಂದ್ರೆ ಜ್ವರ, ಶೀತ, ನೆಗಡಿ, ಕೆಮ್ಮು ಇದಿದ್ದಾಗ ಮನೆಯಿಂದ ಆಚೆಗೆ ಬರದೆ ಮನೇಲೆ ಇದ್ಕೊಂಡು ರೆಸ್ಟ್ ತಗೊಳ್ಳೋದ್ರಿಂದ ನೀವು ವೈರಸ್ ನ ಹೆಚ್ಚು ಸ್ಪ್ರೆಡ್ ಆಗದೆ ಇರೋ ಹಾಗೆ ನೋಡ್ಕೋಬಹುದು. ಈ ವಿಚಾರವಾಗಿ ಟೆನ್ಷನ್ ನ ಬಿಟ್ಟು ವಾಟ್ಸ್ಆಪ್ ಅಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಬರುವಂತ ರೂಮರ್ಸ್ ನ ಬ್ಲೈಂಡ್ ಆಗಿ ನಂಬದೆ ನಿಮ್ಮ ಇಮ್ಯುನಿಟಿನ ಇನ್ಕ್ರೀಸ್ ಮಾಡ್ಕೊಳ್ಳೋ ವಿಚಾರವಾಗಿ ಕಾನ್ಸಂಟ್ರೇಟ್ ಮಾಡಿ. ಚಳಿ ಇರೋದ್ರಿಂದ ಕೋಲ್ಡ್ ಐಟಮ್ಸ್, ಕೋಲ್ಡ್ ಡ್ರಿಂಕ್ಸ್, ಡೀಪ್ ಫ್ರೈಡ್ ಐಟಮ್ಸ್ ನ ಅವಾಯ್ಡ್ ಮಾಡಿ. ಬಿಸಿ ಬಿಸಿಯಾದ ಹೋಮ್ಲಿ ಫುಡ್ ತಿನ್ನುವಂತ ಪ್ರಯತ್ನ ಮಾಡಿ. ಸ್ಟೇ ಹ್ಯಾಪಿ ಅಂಡ್ ಸ್ಟೇ ಹೆಲ್ದಿ. ಇದು ನಿಮ್ಮ RJ ಪುನೀತ್. ಇಂತಹ ಮತ್ತಷ್ಟು ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನ ತಗೊಂಡು ವಾಪಸ್ ಬರ್ತೀನಿ. ಅಂಟಿಲ್ ದೆನ್ ರೆಡ್ FM ಕನ್ನಡ ನೋಡ್ತಾ ಮಸ್ತ್ ಮಜಾ ಮಾಡಿ.